ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಭಾನುವಾರದಿಂದ ನಾನು ಕಂಟಿನ್ಯೂಸ್ ಆಗಿ ಸಪ್ತಸ್ವರಗಳಿಂದ ರೋಗ ಬಾಧೆಯನ್ನು ನಿವಾರಣೆ ಮಾಡೋದು ಹೇಗೆ ಅನ್ನೋ ಒಂದು ವಿಚಾರನ ಸೌಂಡ್ ಥೆರಪಿ, ಶಬ್ದದ ಅಲೆಗಳಿಂದ ಬಾಡಿಲಿರೋ ಊತ, ಉರಿ ಇನ್ಫ್ಲಮೇಷನ್ನು, ನೋವು ಪೇನ್, ಸ್ವೆಲ್ಲಿಂಗ್ ಅಂದರೆ ಊತ, ಇನ್ಫ್ಲಮೇಷನ್ ಅಂದರೆ ಉರಿ, ಪೇನ್ ಅಂದರೆ ನೋವು, ಈ ಮೂರು ಬಾಧೆಗಳನ್ನು ಸಂಗೀತದಲ್ಲಿ ಬರುವ ಸಪ್ತಸ್ವರಗಳಿಂದ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಭಾನುವಾರ ಷಡ್ಜ ಅಂತ ಹೇಳಿದ್ವಿ. ಎರಡನೇ ಸ್ವರ ಋಷಭ, ರೀ ಶುದ್ಧ ಋಷಭ, ಚತುಶ್ರುತಿ ಋಷಭ, ಷಟ್ಶ್ರುತಿ ಋಷಭ ಬಗ್ಗೆ ಹೇಳಿದೆ. ಸ ರಿ ಗ ಶುದ್ಧ ಗಾಂಧಾರ, ಸಾಧಾರಣ ಗಾಂಧಾರ, ಮಾ ಮಧ್ಯಮ, ಪ್ರತಿಮಧ್ಯಮ, ಮಾ ಬಗ್ಗೆ ಮಾಡಿದೆ. ಮಧ್ಯಮ, ಶುದ್ಧ ಮಧ್ಯಮ, ಪ್ರತಿಮಧ್ಯಮ. ಇವತ್ತು ಪಾ ಪಂಚಮ, ಐದನೇ ಸ್ವರ. ಐದನೇ ಸ್ವರ ಈ ಮಾ ಆದಮೇಲೆ ಪ. ಸ ರಿ ಗ ಮ ಪ ಪ ಪಾ ಅಂದಾಗ ನೋಡಿ, ಪಾ ತುಟಿ ಎರಡು ಮರ್ಜ್ ಆಗುತ್ತೆ. ಊರ್ಧ್ವ ಅದೋ ಓಷ್ಠ, ಊರ್ಧ್ವ ಓಷ್ಠ ಅಂದರೆ ಮೇಲ್ಭಾಗ, ತುಟಿಯ ಮೇಲ್ಭಾಗ. ಅದೋ ಓಷ್ಠ ಅಂದರೆ ತುಟಿ ಕೆಳಭಾಗ. ಪಾ ಪಾ ಇದಕ್ಕೆ ಪಂಚಮ. ಪಾ ಅಂತ ಯಾಕೆ ಪಂಚಮ ಅಂತ ಯಾಕೆ ಹೇಳ್ತೀವಿ ಅಂದರೆ 5 ಇಂದ್ರಿಯಗಳು ವರ್ಕ್ ಆಗುತ್ತೆ. ಪಾ ತುಟಿ, ಪಾ ಅಂದಾಗ ನಾಲಿಗೆ, ಪಾ ಅಂದಾಗ ಕಿವಿ, ಪಾ ಅಂದಾಗ ಮೂಗು. ಮೂಗು, ಕಿವಿ, ತುಟಿ, ನಾಲಿಗೆ. ಮೂಗು, ಕಿವಿ, ತುಟಿ, ನಾಲಿಗೆ. ಇದಲ್ದೇ ಕಣ್ಣು. ಪಾ ಅಂದಾಗ ಕಣ್ಣಿಗೆ ವೈಬ್ರೇಷನ್ ಹೋಗುತ್ತಂತೆ, ಅದಕ್ಕೆ ಪಂಚಮಿ ಅಂತ ಕರೆದು. 5 ಅಂಗಗಳು ಏಕಕಾಲದಲ್ಲಿ ವೈಬ್ರೇಟ್ ಆಗಿ ಅದರಲ್ಲಿರೋ ದೋಷಗಳೆಲ್ಲ ತೆಗೆದುಹಾಕುವಂಥ ಅಕ್ಷರವೇ ಪಂಚಮಿ, ಪಾ ಅಂತ ಕರೆದ್ರು. ಈ ಪ ಅನ್ನೋ ಅಕ್ಷರ ಎಲ್ಲಿ ಬಂತು? ಈ ಸಪ್ತಸ್ವರಗಳು ಪಶು ಪಕ್ಷಿಗಳಿಂದ ಆರಿಸ್ಕೊಂಡಿರೋ ಶಬ್ದಗಳು ಅಂತ ಹೇಳ್ತಾರೆ ಸ್ವರ ಸಂಹಿತೆಯಲ್ಲಿ. ಮಾ ಕ್ರೌಂಚ ಪಕ್ಷಿ ಆದರೆ ಪಂಚಮ ಪಾ ಅನ್ನೋ ಪದ ಕೋಗಿಲೆಯಿಂದ ಬಂದಂತೆ. ಕೋಗಿಲೆ ಪಾ ಅಂತ ಪದ ತುಂಬ ಚೆನ್ನಾಗಿ ಉಚ್ಚಾರಣೆ ಮಾಡುತ್ತಂತೆ. ಆ ಕೋಗಿಲೆ ಉಸಿರಾಟ ಪಾ ಅಂತ ಬರ್ತಂತೆ. ಕೋಗಿಲೆ ಪಾ ಅಂತ ತುಂಬ ಚೆನ್ನಾಗಿ ಹೇಳುತ್ತಂತೆ. ಅದರಿಂದ ಕೋಗಿಲೆಯಿಂದ ಬರುವಂಥ ಶಬ್ದ ಪಾ ಅನ್ನೋ ಅಕ್ಷರಕ್ಕೆ ಬಂತು ಅಂತ ಹೇಳ್ತಾರೆ ಸಪ್ತಸ್ವರಗಳಲ್ಲಿ. ಸ ಆನೆ, ರೀ ಹಸು ಕರುವನ್ನು ಹಾಕುವಾಗ ಬರೋ ಶಬ್ದ ಆ ಶಬ್ದದಲ್ಲಿ. ಹೀಗೆ ಒಂದೊಂದು ಅಕ್ಷರ ಒಂದೊಂದು ಪ್ರಾಣಿಗಳಿಂದ ತಗೊಂಡಿದ್ದಾರೆ, ಮನುಷ್ಯರಿಂದ ಅಲ್ಲ. ಆದರೆ ನಾವು ಒಂದು ರೀತಿ ಪ್ರಾಣಿಗಳೇ ಈ ಅಕ್ಷರ ಉಚ್ಚಾರಣೆ ಮಾಡಿದಾಗ. ಆ ಪ್ರಾಣಿಯಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿ ಆ ಅಕ್ಷರದಲ್ಲಿದೆ ಅಂಥೇಳಿ ಸ್ವರ ಸಂಹಿತೆ ಅನ್ನೋ ಗ್ರಂಥದಲ್ಲಿ ಇದೆಲ್ಲ ಬರ್ತದೆ. ಭರತ ಮುನಿಗಳು ನಾಟ್ಯಶಾಸ್ತ್ರವನ್ನು ಬರೆದವರು. ಭೂಮಿಗೆ ಭರತನಾಟ್ಯವನ್ನು, ನೃತ್ಯವನ್ನು ತಂದಿಟ್ಟು ಜನಗತ್ತಿಗೆ ಆ ವಿದ್ಯೆ ಕಲಿಸ್ತಂಥವ್ರು ಆದಿಗುರು ಮತ್ತು ಮುನಿ. ಋಷಿಯಲ್ಲ, ಮುನಿ. ಇವರು ಭರತ ಮುನಿ ನೃತ್ಯವನ್ನು ಜಗತ್ತಿಗೆ ಜ್ಞಾನಾರ್ಚನೆ ಮಾಡುವಾಗ ಸಂಗೀತವನ್ನು ಕೂಡ ಹೇಳ್ಕೊಟ್ರಂತೆ. ಆ ಸಂಗೀತದಲ್ಲಿ ಈ ಸಪ್ತಸ್ವರಗಳು, 7 ಸ್ವರಗಳು ಹೇಗೆ ಪ್ರಕೃತಿಯಿಂದ ತಗೊಂಡು ಹಾಡುಗಾರಿಕೆ ಸಂಗೀತಕ್ಕೆ ಸೇರಿಸಿದ್ರು ಅನ್ನೋ ವಿಚಾರನ ಭಾಳ ಡೀಪಾಗಿ ವರ್ಣನೆ ಮಾಡ್ತಾರೆ. ಈ ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ, ನಾಟ್ಯ ದರ್ಪಣದಲ್ಲಿ ಸುಮಾರು ಒಂದು 200 ಶ್ಲೋಕಗಳು ಇದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. 7 ಸ್ವರಗಳಿಗೆ 7 ರೀತಿ ಸ್ಟೆಪ್ಸ್ ಇದೆ ಅಂತ ಹೇಳ್ತಾರೆ. ಅದನ್ನು ನಾನು ಮುಂದೆ ಹೋಗ್ತಾ ಮಾಡಿ ತೋರಿಸ್ತೀನಿ, ಹೇಗೆ ಸ್ಟೆಪ್ಸ್ ಹಾಕೋದ್ರಿಂದ ಕಾಯಿಲೆ ಕ್ಯೂರ್ ಆಗುತ್ತೆ ಅನ್ನೋದನ್ನು. ಈಗ ನಾವು ಮಾತಾಡ್ತಿರೋದು ನಮ್ಮ ಶರೀರದಲ್ಲಿ ಒಂದೊಂದು ಅಕ್ಷರ ಸ್ವರ ಸ್ಥಾನದಿಂದ ಬರುವಂಥ ವೈಬ್ರೇಷನ್ ಆಫ್ ವೆಲಾಸಿಟಿ ಮತ್ತು ಫ್ರೀಕ್ವೆನ್ಸಿಯಿಂದ ನಮ್ಮ ಶರೀರ ಯಾವ್ಯಾವ ಜಾಗದಲ್ಲಿ ಬ್ಲಾಕೇಜ್ ಇದೆ. ಬ್ಲಾಕೇಜ್ ಅಂದ್ರೇನು? ಪಾನಿಪುರಿ ತಿಂತೀವಿ, ಗೋಬಿ ಮಂಚೂರಿ, ಸ್ಮೋಕು, ಡ್ರಿಂಕ್ಸು, ವಿಪರೀತ ಸೆಕ್ಸು, ಬೀಡ ಹಾಕೋದು, ಚೀಂಗಮ್ ತಿನ್ನೋದು, ಜರ್ದ ಅಂತೆ, ಪಾನ್ ಬೀಡ, ಅಸಹ್ಯವಾಗಿ ಕೆಟ್ಟ ಮಾತಾಡ್ತೀವಿ. ಇದೆಲ್ಲ ನೆಗೆಟಿವ್ ಎನರ್ಜಿ ನಮಗೆ ಬ್ಲಾಕ್ ಆಗಿಬಿಟ್ಟಿರ್ತದೆ ನಮ್ಮ ಚಕ್ರಗಳಲ್ಲಿ. ಯಾವಾಗ ನಾವು ಕೆಟ್ಟ ಮಾತಾಡ್ತೀವಿ, ಕೆಟ್ಟದನ್ನು ಕುಡಿತೀವಿ, ಕೆಟ್ಟದ್ದನ್ನು ತಿಂತೀವಿ, ಇಲ್ಲಿ ಒಳಗೋಗಕ್ಕೆ ಮುಂಚೆ ಇಲ್ಲೇ ಕೆಲವು ಬ್ಲಾಕೇಜಸ್ ಇಲ್ಲೇ ಸ್ಟ್ರಕ್ ಆಗಿಬಿಡ್ತದೆ. ನಾನೊಬ್ಬ ವ್ಯಕ್ತಿ ನೋಡಿದ್ದೆ,
24 ಗಂಟೆ 360 ದಿವಸ ಬರೀ ಕೆಟ್ಟಾಗೇ ಮಾತಾಡ್ತಿದ್ದಾನೆ. ಎಲ್ಲ ಸೊಂಟದ ಕೆಳಗೆ ಮಾತು, ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಫ್ರೆಂಡ್ಸ್ಗಾಗಲಿ. ನಗು ಇಲ್ಲ, ನಗು ಮುಖ ಇಲ್ಲ, ಮತ್ತು ಯಾವಾಗಲೂ ಕೋಪ, ಯಾವಾಗಲೂ ಕೆಟ್ಟ ಪದಗಳೇ. ಅವ್ನು 3 ಹೊತ್ತು ಇದೇ ಮಾಡ್ತಿದ್ರೆ ಅವನಿಗೆ ದೈವಶಕ್ತಿಯಲ್ಲಿ ಬರ್ತದೆ. ನೆಗೆಟಿವ್ ಶಕ್ತಿ, ನೆಗೆಟಿವ್ ಜಾಸ್ತಿಯಾಗಿ ನಕಾರಾತ್ಮಕ ಶಕ್ತಿ ಜಾಸ್ತಿಯಾಗಿ ಅವನಿಗೆ ಗಂಟ್ಲಿಗೆ ಥೈರಾಯ್ಡ್ ಬಂದುಬಿಡ್ತದೆ. ಥೈರಾಯ್ಡ್, ಕೆಟ್ಟಾಗಿ ಯೋಚನೆ ಮಾಡಿದಷ್ಟು ಥೈರಾಯ್ಡ್ ಬರ್ತದೆ, ಇನ್ನೇನು ಕಾರಣ ಅಲ್ಲ ಅದಕ್ಕೆ. ಅನ್ನನಾಳದಲ್ಲಿ ದೋಷ ಬರ್ತದೆ, ಉಗುಳು ನುಂಗೋಕ್ಕಾಗಲ್ಲ. ಗದ್ದಮ್ಮ, ಟಾನ್ಸಿಲ್ಸ್ ಅಂತ ಒಂದು ಕಾಯಿಲೆ ಮಕ್ಕಳಲ್ಲಿ ಜಾಸ್ತಿ ಬರ್ತದೆ. ಅದು ಈ ಫ್ರಿಜ್ ಐಟಮ್ ತಿನ್ನೋದು, ಥಂಡಿ ಪದಾರ್ಥ, ಐಸ್ ಕ್ರೀಮು, ವಿಪರೀತ ಚಾಕ್ಲೇಟ್ ತಿನ್ನೋದು, ಇದೆಲ್ಲ ಏನಾಗುತ್ತೆ, ಗಂಟ್ಲು ಬೇನೆ, ಗಳಕಂಠ ರೋಗ, ಥೈರಾಯ್ಡು, ಆಮೇಲೆ ಇಸೋಫಗಸ್ ಅನ್ನನಾಳದ ಬ್ಲಾಕೇಜು. ಇಸೋಫಗಸ್ ಅಂದರೆ ಅನ್ನನಾಳ, ಅದ್ರ ಬ್ಲಾಕೇಜ್ ಆಗಿಬಿಟ್ಟು ಊಟ ಮಾಡೋಕ್ಕಾಗಲ್ಲ, ನುಂಗೋಕೆ ಬರೀ ಲಿಕ್ವಿಡಲ್ಲೇ ಇರಬೇಕಾಗುತ್ತೆ, ಊಟ ಸೇರಲ್ಲ. ಇದ್ರ ಜೊತೆಗೆ ಧ್ವನಿ ಪೆಟ್ಟಿಗೆಯಲ್ಲಿ ತುಂಬ ತೊಂದರೆ ಆಗ್ತದೆ, ವಾಯ್ಸೇ ಹೊಟ್ಟೋಗುತ್ತೆ, ಮಾತಾಡೋಕ್ಕಾಗಲ್ಲ, ಮಾತಾಡಿದ್ರೆ ಸುಸ್ತು, ಮಾತಾಡಿದ್ರೆ ತಲೆ ಸುತ್ತು, ಮಾತಾಡಿದ್ರೆ ದೇಹ ಅಲ್ಲಾಡುತ್ತೆ, ಮಾತಾಡಿದ್ರೆ ಸಾಕು ಇದ್ದಕ್ಕಿದ್ದಾಗ ಬೆವರು ಬರುತ್ತದೆ, ಮಾತಾಡಿದ್ರೆ ಸಾಕು ಇದ್ದಕ್ಕಿದ್ದಾಗ ಮಲ್ಕೋಬೇಕು, ಬಿದ್ದೋಗ್ಬೇಕು ಅಂತ ಅನಿಸ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ವಿಶುದ್ಧ ಚಕ್ರ. ವಿಶುದ್ಧ ಅನ್ನೋ ಒಂದು ಚಕ್ರ ಇದೆಲ್ಲಿದೆ? ಇಲ್ಲಿದೆ, ಈ ಥ್ರೋಟ್ ಹತ್ರ, ಗಂಟದಲ್ಲಿದೆ, ಈ ಕಾಲರ್ ಬೋನ್ ಹತ್ರ. ಇದು ಹೆಂಗೆ ನಮ್ಗೆ ಕಾಣಲ್ಲ, ಆದರೆ ಅದು ನೋವು ಅನುಭವಿಸ್ತಾ ಇದ್ವಿ, ಆ ಫೀಲಿಂಗ್ ಅನುಭವಿಸ್ತಾ ಇದ್ವಿ. ಇದ್ರದ್ದು ಚಕ್ರಲ್ಲಿದೆ ಹಿಂಭಾಗದಲ್ಲಿ, ನಮ್ಮ ಬೆನ್ನೂರಿ. ಆ ಬೆನ್ನೂರಿನಲ್ಲಿ 7 ಚಕ್ರಗಳಿದೆ: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ. ಆ ವಿಶುದ್ಧ ಚಕ್ರ ನಮಗೆ ವಾಕ್ಚಾತುರ್ಯತೆ, ಕಮ್ಯುನಿಕೇಷನ್ ಸ್ಕಿಲ್ನ, ಪದಗಳ ಸಂಯೋಜನೆ, ವಾಕ್ಯಗಳ ಸಂಯೋಜನೆ, ಮತ್ತು ನಮ್ಗೆ ಏನು ಗೊತ್ತಿದೆ ಅಂತ ತೋರಿಸ್ಕೊಡೋದೆ ಬಾಯಿ. ಬಾಯಿ ಮುಖಾಂತರ ನಮ್ಮ ಪಾಂಡಿತ್ಯ, ನಮ್ಮ ಜ್ಞಾನ ಇವನ್ನೆಲ್ಲ ಪ್ರದರ್ಶನ ಮಾಡ್ತೀವಿ. ಬರವಣಿಗೆ ಮೂಲಕ, ಹೇಳುವುದರ ಮೂಲಕ ನಾವು ವ್ಯಕ್ತಪಡಿಸ್ತೀವಿ. ಅದಕ್ಕೆಲ್ಲ ಅಧಿಪತಿ ಈ ಜಾಗ. ಈ ಜಾಗಕ್ಕೆ ಕೆಟ್ಟ ಪದಗಳು, ಕೆಟ್ಟದ್ದನ್ನು ತಿಂದು, ಕೆಟ್ಟದ್ದನ್ನು ನೋಡಿ, ಕೆಟ್ಟದ್ದನ್ನು ಹಾಡಿ ಎಲ್ಲ ಮಾಡಿ ಇಲ್ಲಿ ವೈಬ್ರೇಷನ್ ಬ್ಲಾಕ್ ಆಗಿ, ನೆಗೆಟಿವ್ ಬ್ಲಾಕ್ ಆದಾಗ ನಮಗೆ ವಿಪರೀತ ರೋಗಗಳು ಶುರುವಾಗುತ್ತೆ. ಗಂಟ್ಲು ಕೆತ್ತ, ಗಂಟ್ಲು ನೋವು, ಗಂಟ್ಲು ಊದ್ಕೊಳ್ಳೋದು, ಗಂಟ್ಲೂರಿ, ನುಂಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಈ ಥರ ಹಿಂಸೆ. ಯಾವ ಶತ್ರುಗೂ ಬೇಡ ಅದು. ಈ ಥರ ದೋಷದಿಂದ ಇಡೀ ಶರೀರವೇ ಬೇಗ ರೋಗವನ್ನು, ಬಾಡಿ ಪೇಯ್ನ್ ಬಂದುಬಿಡುತ್ತೆ. ಇಲ್ಲಿ ಶುರುವಾಗಿದ್ದಕ್ಕೆ ಹೃದಯ ಡ್ಯಾಮೇಜ್ ಆಗುತ್ತೆ, ಕರುಳು ಡ್ಯಾಮೇಜ್ ಆಯಿತು, ಸ್ವಾಧಿಷ್ಠಾನ ಎಲ್ಲ ಚಕ್ರಗಳಿಗೂ ಡ್ಯಾಮೇಜ್ ಆಗ್ತಾ ಬರ್ತದೆ. ರೋಗ ಜಾಸ್ತಿ ಆಗೋಯ್ತು, ಥ್ರೋಟ್ ಕ್ಯಾನ್ಸರ್ ಬಂತು. ಹೀಗೆ ಇವನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊತಾ ಇರಬೇಕು. ನಾವು ಹೇಗೆ ದಿನನಿತ್ಯ ಸ್ನಾನ ಮಾಡ್ತೀವಿ ಹಾಗೆ ನಮ್ಮ ಸಪ್ತ ಚಕ್ರಗಳನ್ನು, ಚಕ್ರ ಅಂದರೆ ಗ್ಲ್ಯಾಂಡ್ ಅಂತಾರೆ ಮೆಡಿಕಲ್ ಭಾಷೆಯಲ್ಲಿ, ಗ್ಲ್ಯಾಂಡ್ಸ್ ಅಂತಾರೆ, ವೀಲ್ ಅಂತಾರೆ. ಅಲ್ಲಿರೋ ಬ್ಲಾಕೇಜಸ್, ಅಲ್ಲಿರೋ ವಿಷ, ಅಲ್ಲಿರೋ ಗಲೀಜನ್ನು ತೆಗೆದಾಕಕ್ಕೆ ಪಾ ಅಂತ ಹೇಳಬೇಕಂತೆ. ಸಂಗೀತದಲ್ಲಿ 5ನೇ ಸ್ವರ ಪಾ ಪಾ ಅಂತ ಹೇಳಬೇಕು. ನಮ್ಮ ಭಾಷೆ, ನಾವು ಅಂಗವಿಕಲರಿರ್ಬೋದು, ಆದರೆ ಮಾತಾಡೋದ್ರಲ್ಲಿ ಭಾಷೆ ಸಂಸ್ಕಾರ ಇರಬೇಕು. ಕೈಯಿಲ್ಲ, ಒಂದು ಕೈ ಇಲ್ಲ, ಒಂದು ಕಿಡ್ನಿ ಇಲ್ಲ, ಒಂದು ಕಾಲಿಲ್ಲ, ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಆದರೆ ನಾವು ಬರೋ ಪದಗಳಿದೆಯಲ್ಲ ಅದು ಉಚ್ಚಾರಣೆ, ಆ ಸಂಸ್ಕಾರ, ಅಲ್ಲಿರೋಂಥ ವೈಬ್ರೇಷನ್ನು ನಮಗೂ ಒಳ್ಳೇದಾಗಬೇಕು. ಒಳಗಡೆ ಹೊರಗಿನವ್ರು ಯಾರು ಕೇಳ್ತಾರೋ ಅವ್ರಿಗೂ ಒಳ್ಳೇದಾಗಬೇಕು. ನಮ್ಮನ್ನು ವಶೀಕರಣ ಮಾಡಬೇಕು, ನಮ್ಮ ಅಟ್ರಾಕ್ಷನ್ ಮಾಡಬೇಕು. ಅಂದರೆ ಪಾ ವಶೀಕರಣ ಮಂತ್ರ ಇದು. ಪಾ ಇಲ್ಲಿ ಒಂದು ಚಕ್ರ, ವಿಶುದ್ಧ ಚಕ್ರ. ಅದು ಯಾವಾಗಲೂ ಹಮ್ ಅನ್ನುತ್ತೆ. ನಮ್ಗೆ ಗೊತ್ತಾಗ್ತಿಲ್ಲ, ಆದರೆ ಫೀಲಿಂಗ್ ಇದೆ ನಮಗೆ. ಸೂಕ್ಷ್ಮ ಶರೀರದಲ್ಲಿ ಚಕ್ರಗಳ ಅಲೈನ್ಮೆಂಟ್ ಆಗಿರೋದು, ಚಕ್ರಗಳೆಲ್ಲ ಜೋಡಿಸಿರೋದು ಈ ಬೆನ್ಮೂಳೆಯಿಂದ ತಲೆವರೆಗೂ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತಾರೆ. ಸ್ಪೈನಲ್ ಕಾರ್ಡು, ಬ್ರೈನು ಇವೆರಡೂ ಸೇರಿಸಿದಾಗ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತಾರೆ. ಆ ಸೆಂಟ್ರಲ್ ನರ್ವ್ ಸಿಸ್ಟಮ್ಗೆ ಈ ಸಪ್ತ ಚಕ್ರಗಳು ಜೋಡಣೆ ಆಗಿದೆ. ನೋಡಿ, ಭಗವಂತ ಎಷ್ಟು ಜನ ಸೃಷ್ಟಿ ಮಾಡಿದ್ರೆ ನೋಡೋಕ್ಕಾಗಲ್ಲ, ಆದರೆ ಅದು ಅನುಭವ ಪಡೆಯುವುದು. ಚಳಿ ಆದಾಗ ಚಳಿ ಅನಿಸ್ತದೆ, ಅನಾಹತ ಚಕ್ರದ್ದು. ಮತ್ತು ಶಬ್ದ ಬಂದಾಗ, ಬೈದಾಗ ನೋವು, ಮನಸ್ಸು ನೋವಾಯಿತು, ಬೈದುಬಿಟ್ಟ, ಕೂಗಾಡ್ಬಿಟ್ಟ, ಕಿರ್ಚ್ಬಿಟ್ಟ, ಅವನು ಹಂಗಂದಲ್ಲ, ಅದೆಲ್ಲ ತೊಗೊಳುತ್ತದು. ವಿಶುದ್ಧ ಚಕ್ರ ಅಸಕ್ ಮಾಡ್ಕೊಳ್ಳುತ್ತೆ. ಹೆಂಗೆ ಬೈದ ಅಂತ ತೋರ್ಸೋಕ್ಕಾಗಲ್ಲ, ಬೈದು ಶಬ್ದ ನಮ್ಮಲ್ಲಿ ಹೋಗುತ್ತೆ. ನಾನು ಹೆಂಗೆ ಮಾತಾಡಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಪದ ಹೆಂಗೆ ನಿಮಗೆ ತಟ್ತು, ನನ್ನ ಪದ ಹೆಂಗೆ ನಿಮ್ಗೆ ಟಚ್ ಆಯಿತು ಅನ್ನೋದೇ ಈ ವಿಶುದ್ಧ ಚಕ್ರದ ಪವಾಡ. ಈ ವಿಶುದ್ಧ ಚಕ್ರದಲ್ಲಿ ಯಾವಾಗಲೂ ಹಮ್ ಅನ್ನೋದು
ಚಕ್ರಕ್ಕೆ ಒಂದು ಚಕ್ರ ಅನ್ನೊಂದು ವೀಲು, ಒಂದು ಡಿವೈಸ್, ಒಂದು ಯಂತ್ರ. ಆ ಯಂತ್ರಕ್ಕೆ ಒಂದು ಬೀಜ ಮಂತ್ರ ಇದೆ, ಅದೇ ಹಮ್ ಅಂತ. ಆ ಹಮ್ ಅನ್ನೋ ಪದ ಕೋಗಿಲೆಯಿಂದ ಬರ್ತಂಥದ್ದು, ಕೋಗಿಲೆ. ಅದರಿಂದ ಇದಕ್ಕೆ ಕೋಗಿಲೆ ಅನ್ನೋದೂ ಪದ ಅಂತ ಹೇಳ್ತಾರೆ ಇದು. ಅದರಿಂದ ಹಮ್ ಅಂದಾಗ ಆ ಉಗುಳು ನುಗ್ಗುತ್ತಾರೆ, ಕೋಗಿಲೆ ಉಗುಳು ನುಗ್ಗೋ ಶಬ್ದಕ್ಕೆ ಹಮ್ ಅಂತ ಬಂತು ಅಂತ ಹೇಳ್ತಾರೆ ನೋಡಿ. ಯಾವಾಗ ನಾವು ಹಮ್ ಹಮ್ ಅಂತೀವಿ ಆಗ ನಮ್ಮ ಥ್ರೋಟ್ ಚಕ್ರ T3, T4, TSH ಥೈರಾಯ್ಡ್ ಹಾರ್ಮೋನ್ಸ್. ಥೈರಾಯ್ಡ್ ಒಂದು ಎಂಡೋಕ್ರೈನ್ ಸಿಸ್ಟಮ್ ಅಂತ, 9 ಸಿಸ್ಟಮಲ್ಲಿ ಥೈರಾಯ್ಡು. ಆ ಥೈರಾಯ್ಡಲ್ಲಿ ಒಂದು ಥೈರಾಕ್ಸಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಅದು ಏರುಪೇರು ಆದಾಗ ನಮಗೆ ಥೈರಾಯ್ಡ್ ಬರುತ್ತೆ, ಗಂಟಲು ನೋವು ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಥ್ರೋಟ್ ಕ್ಯಾನ್ಸರ್. ಯಾವಾಗ ನಮ್ಮ ನೆಗೆಟಿವ್ ಎನರ್ಜಿ ಅಕ್ಯುಮುಲೇಟ್ ಆದಾಗ, ಅಕ್ಯುಮುಲೇಟ್ ಹೆಂಗಾಗುತ್ತೆ, ನಾವು ದಿನ ಸ್ನಾನ ಮಾಡಿ ಕೊಳೆ ತೆಕ್ಕೋತೀವಿ, ಮೈಲೂ ಕೊಳೆ ಹೋಗುತ್ತೆ. ಹಾಗೆ ದಿನ ಪಾ ಅಂತ ಹೇಳ್ತಾ ಇದ್ದರೆ ಆ ಪಾಪಗಳೆಲ್ಲ ನಿವಾರಣೆ ಆಗುತ್ತಂತೆ. ದಿನನಿತ್ಯ 1-2 ನಿಮಿಷಗಳ ಕಾಲ ಪಾ ಅನ್ನೋ ಅಕ್ಷರ ಮಂತ್ರ ಹೇಳಬೇಕು. ಪಾ ಅನ್ನೋ ಅಕ್ಷರ ಹೇಳ್ತಾ ಇರಬೇಕು. ಪವಿತ್ರಾತ್ಮನೇ ನಮಃ ಅಥವಾ ಭಾ ಪಾ ಪಾ ಅಂತ ಹೇಳ್ತಿರ್ಬೇಕು. ಅದಕ್ಕೆ ಸಂಗೀತದಲ್ಲಿ ಈ ಪಾ ಅನ್ನೋದು ಇಲ್ಲಿರೋ ದೋಷನೆಲ್ಲ ತೆಗೆದಾಕಲಿ ಅಂತೇಳಿ ಸಂಗೀತದಲ್ಲಿ ಪಾ ಅನ್ನೋದು ಪಂಚಮ ಅಂತ ಹೇಳ್ತಾರೆ. ಸ ರಿ ಗ ಮ ಪ ದ ನೀ ಸಾ ಸಾ ನೀ ದ ಪ ಮ ಗ ರೀ ಸ ಸ ರಿ ಗ ಮ ಪ ದ ನೀ ಸಾ ಸಾ ನೀ ದ ಪ ಮ ಗ ರೀ ಸ ಸ ರಿ ಗ ಮ ಪ ದ ನೀ ಸಾ ಸಾ ನೀ ದ ಪ ಮ ಗ ರೀ ಸ ಸ ರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರೀ ಸ ಸ ರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರೀ ಸ ಸ ರಿ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರೀ ಸ ಸ ರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರೀ ಸ. ಇದಕ್ಕೆ ಸಂಗೀತದಲ್ಲಿ ಸರಳ ವರ್ಸೆ ಅಂತ ಹೇಳ್ತಾರೆ. ಇದನ್ನೇ ಜೋಡಿ ಹೇಳೋದು. ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನೀ ನೀ ಸಾ 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 ನೀ ನೀ ದ ದ ಪ ಪ ಮ ಮ ಗ ಗ ರೀ ರೀ ಸ ಸ ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನೀ ನೀ ಸ ಸ ಸಾ ಸ ನೀ ನೀ ದ ದ ಪ ಪ ಮ ಮ ಗ ಗ ರೀ ರೀ ಸ ಸ. ಸರಳ ವರ್ಸೆ ಅಂತ ಸರಳ. ಈ ಭಾಗದಲ್ಲಿ ಪುರುಷ ಶಕ್ತಿ, ಈ ಭಾಗದಲ್ಲಿ ಸ್ತ್ರೀ ಶಕ್ತಿ. ಪುರುಷ ಮತ್ತು ಸ್ತ್ರೀ ಶಕ್ತಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸರಳ ವರ್ಸಲ್ಲಿ ಜಂಟಿ ವರ್ಸೆ ಅಂತ ಕರೀತಾರೆ. 2 ಪದನ 2 ಸಲ ಉಚ್ಚಾರಣೆ ಮಾಡೋದು. ಆಗ ಲೆಫ್ಟ್ ಮತ್ತು ರೈಟು, ಆ್ಯಂಟೀರಿಯರ್ ಪೋಸ್ಟೀರಿಯರ್ ಬಾಡಿನಲ್ಲಿ ವೈಬ್ರೇಷನ್ನ, ಪಾಸಿಟಿವ್ ಎನರ್ಜಿನ ಮೇಂಟೈನ್ ಮಾಡುತ್ತೆ. ಆದ್ದರಿಂದ ಚಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಹಿಮ ಇರಲಿ, ಸ್ನೋಫಾಲ್ಸ್ ಇರಲಿ, ಎಲ್ಲೋದ್ರೂ ಬಾಡಿ ಅಡ್ಜಸ್ಟ್ ಆಗುತ್ತೆ. ಯಾಕೆ? ಸ್ತ್ರೀ ಶಕ್ತಿ ಪುರುಷ ಶಕ್ತಿ ಎರಡೂ ಸಮ ಇದ್ದಾಗ. ಅದರಿಂದ ಸಂಗೀತ ಕಲಿಬೇಕಾದ್ರೆ ಇದು ಮುಂಚೆಯಿಂದ ಕಲಿಸ್ತಾರೆ. ಅದರಿಂದ MS ಸುಬ್ಬಲಕ್ಷ್ಮಿ, ಬಾಲಕೃಷ್ಣ ಅವರು, ಡಾಕ್ಟರ್ ಬಾಲಮುರಳಿಕೃಷ್ಣ, ಗಂಗೂಬಾಯಿ ಹಾನಗಲ್ಲು, ಭೀಮಸೇನ್ ಜೋಶಿ, ಮತ್ತು ನಮ್ಮ SP ಬಾಲಸುಬ್ರಹ್ಮಣ್ಯಮ್ಮು, ಇವರೆಲ್ಲ ಯಾಕೆ ಅಷ್ಟು ಚೆನ್ನಾಗಿ ಅವ್ರು ನೋಡಿ, ಅವ್ರಿಗೆಲ್ಲ ಒಳ್ಳೆ ಸಾವು ಬಂತು. ಕಾರಣ ಆ ಹಾಡಿ ಅವ್ರಿಗೆ ಎಲ್ಲದ ಪಾಸಿಟಿವ್ ಎನರ್ಜಿ ಗೈನ್ ಮಾಡ್ತಾಯಿದ್ರು. ದಿನಕ್ಕೆ 2 ನಿಮಿಷ ಹಾಡಬೇಕು ಮನೇಲಿ. 2 ನಿಮಿಷ ಪಾ 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 ಪಂಚಮಿ, ಪಾ 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 2 ತುಟಿ ಊರ್ಧ್ವವೋಷ್ಟು ಅಧೋವೋಷ್ಟು ವೈಬ್ರೇಷನ್ ಬಂದರೆ ಕಿವಿ, ಮೂಗು, ಕಣ್ಣು, ಬಾಯಿ, ಗಂಟ್ಲಿಗೆಲ್ಲ ಏನಾಗುತ್ತೆ, ಇದು ಹಮ್ 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 ವಿಶುದ್ಧ ಚಕ್ರ. ಈ ರೀತಿ ಹೇಳ್ತಾ ಏನಾಗುತ್ತೆ, ಅವ್ರಿಗೆ ಆಯುಷ್ಯ ಆರೋಗ್ಯ ಹೋಗುತ್ತೆ. ನಾವೇಗೆ ಸೋಪ್ ಹಾಕೊಂಡು ನುಚ್ಕೋತೀವೋ, ಕೊಳೆನೆಲ್ಲ ತೆಗಿತೀವೋ, ಈಗ ಮೈಗೆಲ್ಲ ಎಣ್ಣೆ ಹಚ್ಕೊಂಬಿಟ್ಟಿದ್ದೀವಿ, ಆ ಜಿಡ್ಡಿದೆ, ಸುಮ್ಮನೆ ನೀರು ಹಾಕೋರು ಹೋಗಲ್ಲ,
ಸೀಗೆಕಾಯಿ ಹಾಕಿ ತೊಳಿಬೇಕು, ಇಲ್ಲ ಸೋಪ್ ಹಾಕಬೇಕು. ಹಾಗೆ ನಮ್ಮ ಶರೀರದಲ್ಲಿ ಈ ಪಾನಿಪುರಿ, ಗೋಬಿ ಮಂಚೂರಿ, ಸ್ಮೋಕು ಡ್ರಿಂಕ್ಸು, ಸಕ್ಸು, ಪಾನ್ ಬೀಡ, ಜರ್ದ, ಚ್ಯೂಯಿಂಗಮು ಎಲ್ಲ ಥರ ಕೆಟ್ಟದ್ದು ತಿಂದು ಕೆಟ್ಟದ್ದು ಮಾತಾಡಿ ಏನಾಗಿದೆ, ಬಾಡಿಯಲ್ಲಿ ನೆಗೆಟಿವ್ ಸೇರ್ಕೊಂಡ್ಬಿಟ್ಟಿದೆ. ಒಂದಿನ ಡಬ್ಬಂತ ಎತ್ತಾಕ್ಬಿಡುತ್ತೆ. ಆಗ ಹಾಸ್ಪಿಟ್ಲಿಗೂ ಮಲ್ಕೋಬೇಕು, ಐ ಸಿ ಯುನಲ್ಲೋ ಅಥವಾ ವಾರ್ಡಲ್ಲೋ ಹಾಕಿ ಟ್ರೀಟ್ಮೆಂಟ್ ಕೊಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಬರಬೇಕು ನಾವು ವಾಪಸ್ ಬರಬೇಕಾದ್ರೆ. ಅದ್ರ ಬದಲು ಇದು ಹಾಡಿ ಮನೇಲಿ ಅಂತ ಹೇಳುತ್ತೆ ಸ್ವರ ಸಂಹಿತೆ. ಸಪ್ತಸ್ವರಗಳಲ್ಲಿ 5ನೇ ಸ್ವರ ಆದಂಥ ಈ ಪಕಾರ, ಪ ಅನ್ನೋ ಅಕ್ಷರ ಎಷ್ಟು ನಮ್ಮ ಬಾಡಿನ ಪವಿತ್ರ ಮಾಡ್ತದೆ ಅಂದರೆ, ಕತ್ತು ಲಾಕ್ ಆಗಿಬಿಡ, ಬಗ್ಗಕ್ಕಾಗಲ್ಲ, ಆಕಾಶ ನೋಡೋಕ್ಕಾಗಲ್ಲ, ಲೆಫ್ಟು ರೈಟೇ ತಿರ್ಗೋಕ್ಕಾಗಲ್ಲ, ಪಾ ಪಾ ಅಂತ ಹೇಳೋದು ಸಾಕು, ಇಲ್ಲಿರೋ ಗಲೀಜೆಲ್ಲ ತೆಗೆದಾಕ್ಬಿಡ್ತದೆ. ಎರಡನೇದು ಮಾತಿನಲ್ಲಿ ಶುದ್ಧತೆ, ಜ್ಞಾನ ಅಭಿವೃದ್ಧಿ. ಇಲ್ಲಿಂದ ಉತ್ಪತ್ತಿಯಾದ ವೈಬ್ರೇಷನ್ ಬ್ರೈನ್ಗೆ ಹೋಗುತ್ತಂತೆ. ಪಾ ಅಂತ ಅಂದಾಗ ನಮಗೆ ಟೆಂಪರಲ್ ಲೋಬಿ ರೈಟ್ ಸೈಡಲ್ಲಿರೋದು ಶ್ರವಣ ಮಾಧ್ಯಮ, ಶಬ್ದ ಉತ್ಪತ್ತಿ ಮಾಡುವಂಥ, ಶಬ್ದವನ್ನು ಸ್ಟೋರ್ ಮಾಡುವಂಥ ಬ್ರೈನು. ಲೆಫ್ಟ್ ಟೆಂಪರಲ್ ಎಡಗಡೆ ಭಾಗದ ಬ್ರೈನು. ಇವೆರಡನ್ನು ಸಮತೋಲನದಲ್ಲಿಡುವಂಥ ಶಕ್ತಿ ಪಾ ಪಾ ಬರುತ್ತಂತೆ. ಇದಕ್ಕೆ ಅಧಿಪತಿ ಸಪ್ತರ್ಷಿಗಳು ಒಬ್ಬರಿದ್ದಾರೆ, ಅವರಿಗೆ ಗೌತಮ ಋಷಿಗಳು ಅಂತೇಳಿ. 7 ಜನ ಋಷಿಗಳಲ್ಲಿ ಗೌತಮ ಋಷಿಗಳು ಪಾ ಅನ್ನೋ ಅಕ್ಷರಕ್ಕೆ ಅಧಿಪತಿ ಆಗಿದ್ದಾರಂತೆ. ಗೌತಮ ಋಷಿಗಳು ಭಾಳ ವಿಶೇಷವಾದಂಥವ್ರು, ಸಾಮವೇದದಲ್ಲಿ ಎಕ್ಸ್ಪರ್ಟ್. ಅವರು ಬ್ರಹ್ಮನ ಮಗಳಾದ ಅಹಲ್ಯನ ಮದುವೆ ಮಾಡ್ತಾರೆ. ಒಮ್ಮೆ ಬ್ರಹ್ಮ ಹೇಳ್ತಾರೆ, ಈ ಇಡೀ ಬ್ರಹ್ಮಾಂಡವನ್ನು ಯಾರು ಸುತ್ತು ಬರ್ತಾರೋ ಅಂಥವ್ರಿಗೆ ನಾನು ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂದಾಗ ಎಲ್ಲರೂ ಹೋಗ್ತಾರಂತೆ. ಸುತ್ತಾಕೊಂಬರ್ಷ ವರ್ಷಗಟ್ಟಲೆ ಆಗುತ್ತಂತೆ. ಆದರೆ ಈ ಗೌತಮ ಋಷಿಗಳು ಏನು ಮಾಡ್ತಾರೆ, ಸುಮ್ಮನೆ ಅಲ್ಲೊಂದು ಹಸು ಇರ್ತದಂತೆ, ಹಸುನ ಸುತ್ತಬಿಡ್ತಂತೆ, 3 ಸುತ್ತು ಪ್ರದಕ್ಷಿಣೆ ಮಾಡಿಬಿಡ್ತಾರಂತೆ. ಆಗ ಬ್ರಹ್ಮ ಕೇಳ್ತಾನೆ, ಇಡೀ ಜಗತ್ತೇ ಸುತ್ತು ಬಾ, ನೀನು ಯಾಕೆ ಹಸು ಸುತ್ತಿದೆಯಾ ಅಂದರೆ, ಇಡೀ ಜಗತ್ತಲ್ಲಿ ಏನು ಶಕ್ತಿಗಳಿದೆಯೋ, ಬೆಟ್ಟ ಗುಡ್ಡ ಕಲ್ಲು ಪರ್ವತ ಆಕಾಶ ಭೂಮಿ ಅದೆಲ್ಲ ಆ ಗೋಮಾತಲ್ಲಿದೆಯಂತೆ. ಆ ಗೋಮಾತೆ ಸುತ್ತಿದ ಮೇಲೆ ಬ್ರಹ್ಮಾಂಡ ಸುತ್ತದಷ್ಟೇ ಅಲ್ವಾ ಅಂಥೇಳಿ ನಾನು ಬ್ರಹ್ಮಾಂಡಕ್ಕೆ ಹೋಗೋ ಬದಲು ಹಸು ಸುತ್ತಬಿಟ್ಟೆ, ಪ್ರದಕ್ಷಿಣೆ ಮಾಡಿ ಬಂದಿದ್ದೀನಿ ಅಂದಾಗ ಬ್ರಹ್ಮ ಅವನ ಟ್ಯಾಲೆಂಟ್, ಬುದ್ಧಿವಂತಿಕೆ ನೋಡಿ ಅವನಿಗೆ ಗೌತಮ ಋಷಿಗೆ ತನ್ನ ಅಹಲ್ಯನ ಮದುವೆ ಮಾಡಿಕೊಡ್ತಾನಂತೆ. ಅಷ್ಟು ಟ್ಯಾಲೆಂಟ್ ಇರುವಂಥ ಮುನಿ ಗೌತಮ ಋಷಿಗಳು ಅಂತೇಳಿ. ಆದ್ದರಿಂದ ಜ್ಞಾನಕ್ಕೆ ಬುದ್ಧಿಗೆ ಕಾರಕರಾದಂಥ ಗೌತಮ ಋಷಿಗಳು ಈ ಪಾ ಅನ್ನೋ ಅಕ್ಷರಕ್ಕೆ ಅಧಿಪತಿಯಾಗಿದ್ದಾರೆ. ಇದಕ್ಕೆ ಗುರುಗ್ರಹ ಅಧಿಪತಿ. ಸಪ್ತಋಷಿಗಳಲ್ಲಿ ಗೌತಮ ಋಷಿಗಳು, ವಿಶುದ್ಧ ಚಕ್ರಕ್ಕೆ ಪಾ ಅನ್ನೋ ಅಕ್ಷರಕ್ಕೆ ಗ್ರಹ ಗುರುಗ್ರಹ. ಇದಕ್ಕೆ ಪಕ್ಷಿ ಕೋಗಿಲೆ. ಆದ್ದರಿಂದ ನಾವು ಇದನ್ನು ಯಾವಾಗಲೂ ಪಾ ಅಂತ ಹೇಳ್ತಿದ್ರೆ ಗುರುಗ್ರಹಕ್ಕೆ ಶಾಂತಿ ಆಯಿತು, ಗೌತಮ ಋಷಿಗಳ ಆಶೀರ್ವಾದ ಸಿಕ್ತು. ಗೌತಮ ಋಷಿಗಳು ವಾಸ ಮಾಡಲ್ಲ, ಅವ್ರ ವೈಬ್ರೇಷನ್ ಇಲ್ಲಿದೆ. ಆಮೇಲೆ ಇದಕ್ಕೆ ಪಕ್ಷಿ ಯಾವುದು, ಕೋಗಿಲೆ. ಅದರಿಂದ ಕೋಗಿಲೆ ಅಂತ ಕಂಠ, ಆ ಥರ ಒಂದು ವಿಶೇಷವಾದ ನೋಡಿ. ಒಂದು ಹಾಡಲ್ಲಿ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಇಲ್ಲಿ ಅಪ್ಪ ಅನ್ನೋದು ಭಾಳ ವಿಶೇಷ ವರ್ಣನೆ ಮಾಡ್ತಾರೆ. ಆಗೇನಾಗುತ್ತೆ, ಅಲ್ಲಿ ಗಂಟಲಿ ಬಡಿತ, ಸಿಡಿತ, ನುಲಿತ, ಬಿಗಿತನ, ಒತ್ತಡ ಎಲ್ಲ ಈಸಾಗಿ ಗಳಗಳ ಅಂತ ಮಾತಾಡ್ಬೋದು. ಮತ್ತು ಆ ಗಂಟ್ಲು ಫ್ರೀ ತಂದು ಏನು ಬೇಕಾದ್ರೆ ಮಾಡ್ಬೋದು. ಗಂಟ್ಲೇ ಇಟ್ಕೊಂಬಿಟ್ರೆ ಇದೇ ಸೆಂಟ್ರಲ್ ಗೌರ್ಮೆಂಟ್ ನಮಗೆ, ಇಲ್ಲಿಂದ ಒಳಗೋಗ್ಬೇಕಲ್ಲ, ಕುಡ್ದಿದ್ದು ತಿನ್ನಿದ್ದಲ್ಲ. ಇಲ್ಲೇ ಬ್ಲಾಕ್ ಆಗಿಬಿಟ್ರೆ ಏನು ಕುಡಿತೀರಾ, ಏನು ತಿಂತೀರಾ? ಅದು ಗೇಟ್ ಓಪನ್ ಮಾಡಬೇಕು ಅಂದರೆ ಪಾ 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 ಅಂತ ಹೇಳ್ತಿರ್ಬೇಕು. ಅದರಿಂದ ಥೈರಾಯ್ಡು, ಪ್ಯಾರಾಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂದರೆ, T3 T4 TSH ಅಲ್ಲಿ ಇರೋ ದೋಷ, ಹಾರ್ಮೋನ್ಸಲ್ಲಿ ದೋಷ ಇತ್ತು ಅಂದರೆ ಪಾ 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 ಅಂತ ಹೇಳ್ತಿರ್ಬೇಕಂತೆ. ಅಷ್ಟು ವಿಶೇಷವಾದದ್ದು ಪಕಾರದಲ್ಲಿದೆ. ಆ ಒಂದು ಸಪ್ತಸ್ವರಗಳಲ್ಲಿ ಪಂಚಮದಲ್ಲಿದೆ. ಪಾ ಅಂದರೆ ಪಂಚಮ, ಆ ಪಾನಗ ಅಕ್ಷರ ಪಂಚಮ ಅಂತ. ಇದು 270 ಹರ್ಟ್ಸಲ್ಲಿ ವರ್ಕ್ ಆಗುತ್ತೆ ನಾವು ಹೇಳುವಾಗ ಬಾಡಿಯಲ್ಲಿ. ಆಗ ಬಾಡಿ ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಷನ್ ಆದಾಗ ನಮ್ಮಲ್ಲಿ ಅವರ ಪ್ರಭಾವಳಿ, ಸೂಕ್ಷ್ಮ ಶರೀರದಲ್ಲಿ ಆ ಪ್ರಭಾವಳಿ ಜಾಸ್ತಿ ಆದಾಗ ನೆಗೆಟಿವ್ ಎನರ್ಜಿ, ಯಾರೇ ಕೆಟ್ಟದ್ದು ಬೈದರೂ ತಟ್ಟಲ್ಲ, ಶಾಪ ಹಾಕರೂ ತಟ್ಟಲ್ವಂತೆ ನೋಡಿ. ಸಂಗೀತ ಹಾಡೋದ್ರಿಂದ, ಸಂಗೀತ ಕೇಳೋದ್ರಿಂದ ಶಾಪ ವಿಮೋಚನೆ ಆಗುತ್ತೆ. ಯಾಕೆಂದರೆ ಸಪ್ತರ್ಷಿಗಳು ವಾಸ ಮಾಡ್ತಾರೆ, 9 ಗ್ರಹಗಳಿವೆ. ಆದ್ದರಿಂದ ಈ ಒಂದು ಸ್ವರ ಸಂಹಿತೆಯಲ್ಲಿ, ವರ್ಣಗಳಲ್ಲಿ, ಅಕ್ಷರಗಳಲ್ಲಿ ಅದರಂಥ ವೈಬ್ರೇಷನ್ನು ನಮ್ಮ ಬಾಡಿನ ಕ್ಲೆನ್ಸ್ ಮಾಡುತ್ತೆ. ಆದ್ದರಿಂದ ವಿಶುದ್ಧ ಚಕ್ರದಲ್ಲಿ ಪಾ ಅಂದಾಗ ನಾನು ಹಾಕಿರೋ ಕಲರ್ ಇದೆಯಲ್ಲ, ಈ ಕಲರ್ ಅಕ್ಷರ, ಈ ಕಲರ್ ಇಲ್ಲಿ ಪಾ ಅನ್ನೋದಲ್ಲಿ ಅಂತೆ. ಅದಕ್ಕೆ ಪಾ ಅನ್ನೋ ಕಲರ್ ಯಾವುದಪ್ಪ ಅಂದರೆ ಇದು. ಆ ಪಾ ಅನ್ನೋ ಅಕ್ಷರದ ಕಲರ್ ಈ ಕಲರ್ ಅಂತೆ. ಅದರಿಂದ ಈ ಒಂದು ವರ್ಣನ, ಈ ಕಲರ್, ಗ್ರೀನ್ ಕಲರ್ನ ನಮ್ಮ ಗಂಟಲಲ್ಲಿ ಸ್ಟೋರ್ ಹೆಚ್ಚೆಚ್ಚಿಗೆ ಮಾಡ್ಕೋಬೇಕು. ಆಗ ನಮಗೆ ಯಾವುದೇ ದೋಷ ಇರೋದಿಲ್ಲ. ಗುರು ಗ್ರಹ ಇದಕ್ಕೆ ಅಧಿಪತಿ. ಪಾಗೆ ಪಾನೋ ಅಕ್ಷರಕ್ಕೆ ಗುರು ಗ್ರಹ ಅಧಿಪತಿ. ಪಾನೋ ಅಕ್ಷರದಲ್ಲಿ ಗೌತಮ ಋಷಿಗಳಿರ್ತಾರೆ.
ಪ ಅನ್ನೋ ಪದ ಬಂದಿದ್ದು ಕೋಗಿಲೆ ಕಂಠದಿಂದ. ಇದಿಷ್ಟು ಸಂಗೀತದಲ್ಲಿರೋ ಒಂದು ಮಿರಾಕಲ್. ಅದರಿಂದ ಚಿಕ್ಕ ಮಕ್ಕಳಿಗೆ ನಾವು ಯಾವಾಗಲೂ ಸಂಗೀತ ಕಲಿಸೋದ್ರಿಂದ ಅವ್ರಿಗೆ ಏಜ್ ಆಗ್ತಿದ್ದಂಗೆ ಕಾಯಿಲೆಗಳಿರಲ್ಲ, ಆಯುಷ್ ಜಾಸ್ತಿ ಆಗುತ್ತೆ. ಮತ್ತು ಯಾರು ಸಂಗೀತ ಮನೇಲಿ ಹಾಡ್ತಾರೋ ವಾಸ್ತು ದೋಷ ಇರಲ್ಲ. ಅದಕ್ಕೆ ಮ್ಯೂಸಿಕಲ್ ವಾಸ್ತು ಅಂತಾರೆ. ಈ ಬ್ರಹ್ಮಾಂಡ, ಈ ಶರೀರ ಒಂದು ದೊಡ್ಡ ವಾಸ್ತು. ಈ ವಾಸ್ತುವಿನಲ್ಲಿ ಹಲವಾರು ಕಲ್ಮಶಗಳಿದೆ. ಬೈದಿದ್ದು, ತಿಂದಿದ್ದು, ಕೊಟ್ಟಿದ್ದು, ನೋಡಿದ್ದು, ಮಾಡಬಾರ್ದೆಲ್ಲ ಮಾಡಿದ್ದು, ಲಂಚ, ಮೋಸ, ವಂಚನೆ, ಅಹಂಕಾರ, ದುರಹಂಕಾರ ಇವೆಲ್ಲ ಸೇರ್ಕೊಂಬಿಟ್ಟಿವೆ ಬಾಡಿ ಒಳಗೆ. ಅದನ್ನೆಲ್ಲ ಹೊರಗೆ ಹಾಕಬೇಕು ಅಂತಂದರೆ ಸಪ್ತ ಋಷಿಗಳು, 7-9 ಗ್ರಹಗಳು ಮತ್ತು ಈ ಅಕ್ಷರಗಳಿಂದ ಬರೋ ವೈಬ್ರೇಷನಿಂದ ನಾವು ದಿನ ಕ್ಲೀನ್ ಮಾಡಬೇಕು. ಅದಕ್ಕೆ ದಿನನಿತ್ಯ ಒಂದು ಸಲ ಆದರೂ ಮನೇಲಿ ಹಾಡಬೇಕಂತೆ. ಆಡ್ತಾ ಆಡ್ತಾ ಎಲ್ಲ ರೋಗ ಹೋಗುತ್ತೆ. ಆಡ್ತಾ ಆಡ್ತಾ ಆಯುಷ್ ಜಾಸ್ತಿ ಆಗುತ್ತೆ. ಯಾವಾಗ ನಮಗೆ ರೋಗ ಹೋಯ್ತು, ಆಸ್ಪತ್ರೆಗೆ ಹೋಗೋ ಖರ್ಚು ಮಿಕ್ತು. ಯಾವಾಗ ಆಯುಷ್ ಜಾಸ್ತಿ ಆಯಿತು, ಮಕ್ಕಳು ಮೊಮ್ಮಕ್ಕಳೆಲ್ಲ ನೋಡ್ಬೋದಲ್ಲ. ಆಯುಷ್ ಇಲ್ಲ ಅಂದರೆ 20-30ಕ್ಕೆ ಸತ್ತೋಗ್ಬಿಟ್ರೆ ಏನು ಲಾಭ? ಆದ್ದರಿಂದ ಸಂಗೀತದಿಂದ ಆಯುಷ್ ವೃದ್ಧಿ, ವಾಸ್ತು ದೋಷ ನಿವಾರಣೆ ಮಾಡ್ಬೋದು. ಇದೆಲ್ಲಕ್ಕಿಂತಲೇ ಕಾಯಿಲೆ ನಿವಾರಣೆ ಮಾಡ್ಬೋದು ಅನ್ನೋದನ್ನು ಸಂಗೀತ ಶಾಸ್ತ್ರದಲ್ಲಿ ತೋರಿಸ್ಕೊಟ್ಟೆ. ಪಂಚಶಾಸ್ತ್ರಗಳಲ್ಲಿ ಜ್ಯೋತಿಷ್ಯ, ವಾಸ್ತು ಮತ್ತು ದೇವಾಲಯ, ಆಗ ಪುರೋಹಿತ್ಯ ಇವೆಲ್ಲ ಏನಿದೆಯೋ ಅದರಲ್ಲಿ ಸಂಗೀತ ಕೊಡೋದು. ಅದಕ್ಕೆ ನಾವು ಅಷ್ಟಾವಧಾನ ಸೇವೆಯಲ್ಲಿ ಸಂಗೀತ ಸೇವೆ ಅಂತೂ ಮಾಡ್ತಾರೆ. ಸಂಗೀತ ಹೇಳಿ ಅಷ್ಟಾವಧಾನದಲ್ಲಿ ಹೇಳ್ತಾರೆ. ಅದರಿಂದ ದೇವತೆಗಳಿಗೂ ಸಂಗೀತ ಬೇಕು. ಅವ್ರು ಕೇಳೋದು ಅವ್ರಿಗೂ ಕೂಡ ಅವರಲ್ಲಿ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ. ಅದರಿಂದ ಈ ಆಗಮಶಾಸ್ತ್ರದಲ್ಲಿ ಸಂಗೀತ ಹೇಳಕ್ಕೆ ಬರಲಿಲ್ಲ ಅಂದರೆ ಸಾಮವೇದ ಹೇಳು ಅಂತಾರೆ. ಸಾಮವೇದ ಮ್ಯೂಸಿಕ್, ಸಾಮವೇದ ಕಂಪೋಸ್ ಆಗಿದೆ ಮ್ಯೂಸಿಕ್ಕಿಂದ, ಈ ಸಪ್ತಸ್ವರಗಳಿಂದ. ಈ ಒಂದು ವಿದ್ಯೆಯನ್ನು ಕಲೀಲಿ ಅಂಥೇಳಿ ನಮ್ಮ ಭರತ ಮುನಿಗಳು ಜಗತ್ತಿಗೆ ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಅಪ್ಲೋಡ್ ಮಾಡ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.